ನಿಮ್ಮ ಹತ್ರ 15ರಿಂದ 20 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು ಈ ಸುಂದರವಾದ ಮನೆನ ನಿಮ್ದಾಗಿಸ್ಕೋಬಹುದು. ಸ್ವಂತಕ್ಕಂತ ಕಟ್ಕೊಂಡಿರುವಂತ ಮನೆ ಇದು. ಕಂಪ್ಲೀಟ್ ಮನೆನ ರೆಡ್ ಬ್ರಿಕ್ಸ್ ಅಲ್ಲೇ ಕಟ್ಟಿದ್ದಾರೆ. ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. 30-50 ಅಂದ್ರೆ 1500 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತ ಮನೆ ಆಗಿರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲೂ ನಿಮ್ಗೆ 2 BHK ಇದೆ, ಫಸ್ಟ್ ಫ್ಲೋರ್ ಅಲ್ಲೂ ನಿಮ್ಗೆ 2 BHK ಇದೆ. ಪಕ್ಕಾ ವಾಸ್ತು ಪ್ರಕಾರ ವಾಸ್ತು ಗುರೂಜಿ ಅವರೇ ಕಟ್ಟಿರುವಂತ ಮನೆ ಆಗಿರುತ್ತೆ. ಒಂದು ಒಳ್ಳೆ ಕನೆಕ್ಟಿವಿಟಿ ಜೊತೆಗೆ ಪ್ರೈಮ್ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂತ ಮನೆ ಇದು. ಹೈ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಈ ಮನೆ ವಿಡಿಯೋ ನೀವು ಲಾಸ್ಟ್ ಟೈಮ್ ಕೂಡ ನೋಡಿರ್ತೀರಾ. ಸೊ ತುಂಬಾ ಜನ ಬಂದ್ ಮನೆ ಕೂಡ ನೋಡ್ಕೊಂಡು ಹೋಗಿದ್ದಾರೆ, ಹಾಗೆ ತುಂಬಾ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಬಟ್ ಅವಾಗ ಈ ಖಾತಾ ರೆಡಿ ಇಲ್ಲ ಆಗಿತ್ತು. ಈ ಖಾತಾ ರೆಡಿ ಇದೆ. ಸೊ ಇಮಿಡಿಯೇಟ್ ಆಗಿ ಬಂದು ನೀವು ಆರಾಮಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಹಾಗೆ ವೀಕ್ಷಕರೇ, ಈ ಮನೆ ನೋಡ್ತಾ ಇದೀರಲ್ಲ, ಇದು ಬಂದು ನಿಮ್ಗೆ 30-50 ಅಂದ್ರೆ 1500 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತ ಮನೆ ಆಗಿರುತ್ತೆ. ಸೊ ಸೈಡ್ ಫೇಸಿಂಗ್ ನೋಡೋದಾದ್ರೆ ನಿಮ್ಗೆ ಈಸ್ಟ್, ಮೇನ್ ಡೋರ್ ಕೂಡ ನಿಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲೇ ಸಿಗ್ತಾ ಇರುವಂತದ್ದು. ಸೊ ಹಾಗೆ ಇದು ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಏನ್ ಮದ್ದೂರ್ ಸಿಗ್ತಾ ಇದೆ, ಮದ್ದೂರಲ್ಲೇ ಲೊಕೇಟೆಡ್ ಆಗಿರೋದು. ಮದ್ದೂರ್ ಬಸ್ ಸ್ಟ್ಯಾಂಡ್ ಇಂದ ನಿಮ್ಗೆ 4 ಕಿಲೋಮೀಟರ್ ಆಗುತ್ತೆ. ಮದ್ದೂರ್ ರೈಲ್ವೆ ಸ್ಟೇಷನ್ ಇಂದ ನಿಮ್ಗೆ 2 ಕಿಲೋಮೀಟರ್ ಅಲ್ಲಿ ಈ ಮನೆ ಸಿಗ್ತಾ ಇರುವಂತದ್ದು. ಒಂದು ಒಳ್ಳೆ ಕನೆಕ್ಟಿವಿಟಿ ಜೊತೆಗೆ ಸಿಗ್ತಾ ಇರುವಂತ ಮನೆ ಆಗಿರತ್ತೆ. ಹಾಗೆ ಇದು ಓನರ್ ಖುದ್ದಾಗಿ ಇರೋಕ್ಕೋಸ್ಕರ ಅಂತ ಕಟ್ಟಿರುವಂತ ಮನೆ ಆಗಿರತ್ತೆ. ಇವಾಗ ಅವರು ಸಮ್ ರೀಸನ್ ಇಂದ ಬೆಂಗಳೂರಿಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಮನೆನ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದು ಪಕ್ಕಾ ವಾಸ್ತು ಪ್ರಕಾರ ವಾಸ್ತು ಗುರೂಜಿ ಅವರೇ ಕಟ್ಟಿರುವಂತ ಮನೆ ಆಗಿರತ್ತೆ. ಬನ್ನಿ ಈ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಮನೆ ಎಲಿವೇಶನ್ ಹೇಗಿದೆ ಅಂತ ನೋಡ್ತಾ ಇದ್ದೀರಾ. ಇದು ಬಂದು ಟೋಟಲ್ ಆಗಿ ನಿಮ್ಗೆ 4 BHK ಬರ್ತಾ ಇರುವಂತ ಮನೆ ಆಗಿರತ್ತೆ. ಸ್ಟೋನ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಔಟ್ಲುಕ್ ಬರ್ತಾ ಇರುವಂತದ್ದು. ಬನ್ನಿ ಈ ಸೈಡ್ ನಿಮ್ಗೆ ಗೇಟ್ ಇರತ್ತೆ. ಒಳಗಡೆ ಹೋಗೋಣ, ಮನೆ ಹೇಗಿದೆ ಅಂತ ನೋಡೋಣ. MS ಇಂದ ಗೇಟ್ ಮಾಡಿದ್ದಾರೆ. ಗೇಟ್ ಇಂದ ಒಳಗಡೆ ಬಂದ ತಕ್ಷಣ ನಿಮ್ಗೆ ಇವತ್ತರ ಒಂದು ಪಾರ್ಕಿಂಗ್ ಸ್ಪೇಸ್ ಸಿಗತ್ತೆ. ಇಲ್ಲಿ ಆರಾಮಾಗಿ ನೀವು ಒಂದು ಕಾರ್ ಕೂಡ ನಿಲ್ಸ್ಕೋಬಹುದು, ಹಾಗೆ ಬೈಕ್ಸ್ ಕೂಡ ನಿಲ್ಸ್ಕೋಬಹುದು. ಸೊ ಈ ಸೈಡ್ ಕಂಪ್ಲೀಟ್ ಆಗಿ ನಿಮ್ಗೆ ಗಾರ್ಡನ್ ಮಾಡಿದ್ದಾರೆ. ಸೊ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಮನೆ ಬಂದು 4 BHK ಆಗಿರುತ್ತೆ. ಸ್ಪೇಸ್ ಒಳ್ಳೆ ಇದೆ, ಯಾಕಂದ್ರೆ 1500 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತ ಮನೆ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗಿ ಮನೆ ಹೇಗಿದೆ ಅಂತ ನೋಡೋಣ. ಹಾಗೆ ವೀಕ್ಷಕರೇ, ಹೊರಗಡೆ ನೋಡ್ತಾ ಇದ್ದೀರಾ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಆನಂತರ ನಿಮ್ಗೆ ಮೇನ್ ಡೋರ್ ನೋಡೋದಾದ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ಬರ್ತಾ ಇರುವಂತದ್ದು. ಸೊ ಇದು ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ಟೀಕ್ ವುಡ್ ಮೇನ್ ಡೋರ್ ಕೊಟ್ಟಿರುವಂತದ್ದು. ಬನ್ನಿ ಒಳಗಡೆ. ಸೊ ಒಳಗಡೆ ಬಂದ ತಕ್ಷಣ ನಮ್ಗೆ ಸಿಗೋದು ಒಂದು ಹಾಲ್. ಸೊ ಬ್ಯೂಟಿಫುಲ್ ಆಗಿರುವಂತ ನಿಮ್ಗೆ ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಹಾಲ್ ಏರಿಯಾ ಸಿಗ್ತಾ ಇದೆ. ಸೊ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ ಮಾಡಿದ್ದಾರೆ. ಸೊ ಟಿವಿ ಕ್ಯಾಬಿನೆಟ್ ಏರಿಯಾ ನಂತರದಲ್ಲಿ ನಿಮ್ಗೆ ಇಲ್ಲಿ ಸಿಗೋದು ಓಪನ್ ಕಿಚನ್. ಸೊ ಓಪನ್ ಕಿಚನ್ ಸೆಮಿ ಮಾಡ್ಯುಲರ್ ಟೈಪ್ ನಿಮ್ಗೆ ಕಿಚನ್ ರೂಮ್ ಸಿಗ್ತಾ ಇರೋದು. ಸೊ ಇದು ಬನ್ನಿ ಪಕ್ಕಾ ವಾಸ್ತು ಪ್ರಕಾರ ಮಾಡಿರುವಂತದ್ದು. ಯಾಕಂದ್ರೆ ಇದು ವಾಸ್ತು ಗುರೂಜಿ ಅವ್ರದೇ ಮನೆ ಆಗಿರತ್ತೆ. ಸೊ ಇದು ನೋಡ್ಬೋದು, ನಿಮ್ಗೆ ಇಲ್ಲಿ ಪೂಜಾ ರೂಮ್ ಇದೆ. ಸೊ ಪೂಜಾ ರೂಮ್ ನಂತರ ನಿಮ್ಗೆ ಕೆಳಗಡೆ 2 ಬೆಡ್ರೂಮ್ಸ್ ಬರುತ್ತೆ ಇಲ್ಲಿ. ಸೊ ಇದು ಬಂದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಕೂಡ ನಿಮ್ಗೆ ಸ್ಪೇಸ್ ನೋಡ್ಬೋದು, ತುಂಬಾ ಚೆನ್ನಾಗಿ ಸ್ಪೇಸ್ ಬಂದಿದೆ. ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ವಾರ್ಡ್ರೋಬ್ ಮಾಡಿದ್ದಾರೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ಈ ಸೈಡ್ ಕೂಡ ನಿಮ್ಗೆ ಸ್ಪೇಸ್ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಸೊ ಬಾತ್ರೂಮ್ ಅಲ್ಲಿ ಫಿಟ್ಟಿಂಗ್ಸ್ ಎಲ್ಲ ನೋಡ್ಬೋದು, ಎಲ್ಲ ಟಾಪ್ ನಾಚ್ ಕ್ವಾಲಿಟಿ ಹಾಕಿರುವಂತ ಫಿಟ್ಟಿಂಗ್ಸ್ ಆಗಿರತ್ತೆ. ಬನ್ನಿ. ಹಾಗೆ ಇಲ್ಲೇ ನಿಮ್ಗೆ ಇನ್ನೊಂದು ರೂಮ್ ಸಿಗತ್ತೆ. ಇನ್ನೂ 2 ರೂಮ್ ಬಂದು ನಿಮ್ಗೆ ಮೇಲಿರುತ್ತೆ. ಓಕೆ, ಸೊ ಇದು ಬಂದು ಈ ತರ ಸ್ಪೇಸ್ ಅಲ್ಲಿ ನಿಮ್ಗೆ ಈ ರೂಮ್ ಸಿಗ್ತಾ ಇರುವಂತದ್ದು. ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ, ಕಬೋರ್ಡ್ ಕೂಡ ಮಾಡಿದ್ದಾರೆ. ಸೊ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಕಾಮನ್ ಬಾತ್ರೂಮ್ ಮನೆಗೆ. ಸೊ ಇಲ್ಲಿ ನಿಮ್ಗೆ ವಾಶ್ ಬೇಸಿನ್ ಏರಿಯಾ ಕೂಡ ಮಾಡಿದ್ದಾರೆ. ಸೊ ಇದಿಷ್ಟು ನಿಮ್ಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತದ್ದು. ಮೇಲ್ಗಡೆ ಇನ್ನ 2 ರೂಮ್ಸ್ ಇದೆ, ಬನ್ನಿ ನೋಡೋಣ. ಸೊ ಈ ರೂಮ್ ಬಂದು ನಿಮ್ಗೆ ಈ ತರ ಸ್ಪೇಸ್ ಇದೆ, ಒಳ್ಳೆ ಸ್ಪೇಸ್ ಕೂಡ ಇದೆ. ಹಾಗೆ ವೆಂಟಿಲೇಷನ್ ಪರ್ಪಸ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುವಂತದ್ದು. ಸೊ ನೆಕ್ಸ್ಟ್ ನಿಮ್ಗೆ ಆ ಸೈಡ್ ಒಂದು ರೂಮ್ ಇರುತ್ತೆ. ಸೊ ಟೆರೆಸ್ ಅಲ್ಲಿ ನಿಮ್ಗೆ ಈ ತರ ಸ್ಪೇಸ್ ಇದೆ, ಆರಾಮಾಗಿ ಕುತ್ಕೊಂಡು ವ್ಯೂ ನ ಎಂಜಾಯ್ ಮಾಡಬಹುದು. ಬನ್ನಿ. ಸೊ ಇದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದರಲ್ಲೂ ನಿಮ್ಗೆ ಸ್ಪೇಸ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಹಾಗೆ ವೆಂಟಿಲೇಷನ್ ಪರ್ಪಸ್ ನಿಮ್ಗೆ ವಿಂಡೋ ಕೂಡ ಇದೆ. ಸೊ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಒಂದು ಒಳ್ಳೆ ಕನೆಕ್ಟಿವಿಟಿ ಜೊತೆಗೆ ಪ್ರೈಮ್ ಲೊಕೇಶನ್ ಅಲ್ಲಿ ಈ ಮನೆ ನಿಮ್ಗೆ ಸಿಗ್ತಾ ಇರುವಂತದ್ದು. ಹಾಗೆ ವೀಕ್ಷಕರೇ, ಈ ಜಾಗ ಏನ್ ನೋಡ್ತಾ ಇದೀರಲ್ಲ, ಇದು ನಿಮ್ಗೆ ಮದ್ದೂರ್ ನಗರಸಭೆಗೂ ಸೇರಿದೆ. ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ, ಈ ಲೇಔಟ್ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿರುವಂತದ್ದು. ಇವಾಗ ಆಲ್ರೆಡಿ ಒಂದೊಂದ್ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ.
ಸೊ ಕೆಲವೊಂದು ಮನೆಗಳಲ್ಲಿ ಬಂದು ವಾಸ ಕೂಡ ಇದ್ದಾರೆ. DC ಕನ್ವರ್ಷನ್ ಆಗಿದೆ, ಎ ಖಾತಾ ಇದೆ, ಈ ಖಾತಾ ಕೂಡ ರೆಡಿ ಇದೆ. ಇಮಿಡಿಯೇಟ್ ಆಗಿ ನೀವು ಬಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಅಪ್ ಟು ಬ್ಯಾಂಕ್ ಇಂದ ನಿಮ್ಗೆ 70 to 75% ವರೆಗೂ ಲೋನ್ ಕೂಡ ಆಗತ್ತೆ. ಸೊ ಹಾಗೆ ಈ ಮನೆಯ ಪ್ರೈಸ್ ಬಂದು ನಿಮ್ಗೆ 72 ಲ್ಯಾಕ್ 72 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಇದು ಪಕ್ಕಾ ವಾಸ್ತು ಪ್ರಕಾರ ಕಟ್ಟಿರುವಂತ ಮನೆ ಆಗಿರತ್ತೆ. ವಾಸ್ತು ಗುರೂಜಿ ಅವರೇ ಖುದ್ದಾಗಿ ನಿಂತಿ ಕಟ್ಸಿರುವಂತ ಮನೆ ಇದು. ಪರ್ಸನಲ್ ರೀಸನ್ಗೋಸ್ಕರ ಇವಾಗ ಈ ಮನೆನ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಸುಂದರವಾದ ಮನೆನ ನಿಮ್ದಾಗ್ಸ್ಕೊಳ್ಳಿ. ಧನ್ಯವಾದಗಳು.